ವಿಕಸಿತ ಭಾರತದ ರೀತಿಯಲ್ಲೇ ವಿಕಸಿತ ಚಿಕ್ಕಬಳ್ಳಾಪುರ ಮಾಡೋದು ನನ್ನ ಕನಸು ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಪಕ್ಷ ಪ್ರಣಾಳಿಕೆ ಜೊತೆಗೆ ಪ್ರತ್ಯೇಕ ಪ್ರಣಾಳಿಕೆಯನ್ನು ಕೊಡ್ತೀನಿ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡೋದು ನನ್ನ ವಿಷನ್. ಕಾಂಗ್ರೆಸ್ ಆಡಳಿತ ನೋಡಿ ಜನ ಸಾಕಾಗಿ ಹೋಗಿದ್ದಾರೆ. ಎದುರಾಳಿಯ ಬಗ್ಗೆ ನನಗೆ ಆತಂಕ ಇಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಜನರು ಕೈ ಹಿಡಿಯೋ ಭರವಸೆ ಇದೆ ಅಂತ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ. ಬನ್ನಿ ಮಾತನಾಡೋಣ. ಸರ್, ಪ್ರಚಾರದ ಭರಾಟೆ ಶುರುವಾಗಿದೆ. ವಾತಾವರಣ ಹೆಂಗಿದೆ? ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಸರ್? ಭಾಳ ಚೆನ್ನಾಗಿದೆ. ಈಗ ನೋಡಿ, ಬಾಗೇಪಲ್ಲಿಯಿಂದ ಹಿಡಿದು ಯಲಹಂಕದವರೆಗೂ ಕೂಡ ಎಲ್ಲ ಚಿರಪರಿಚಿತ ನಾಯಕರು, ನನಗೆ ಕಾರ್ಯಕರ್ತರು. ಇವತ್ತು 20 ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ. 3 ಬಾರಿ ಶಾಸಕನಾಗಿ, 2 ಬಾರಿ ಸಚಿವನಾಗಿ, ಮಾನ್ಯ ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅದೇ ರೀತಿ ಮಾನ್ಯ ಬೊಮ್ಮಾಯಿರವರ ಕ್ಯಾಬಿನೆಟ್ನಲ್ಲೂ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ಅತ್ಯಂತ ಕಠಿಣ ಸವಾಲನ್ನು ಕೂಡ ಕೋವಿಡ್ ಸಮಯದಲ್ಲಿ ಹೆಗಲಿಗೆ ಹಾಕ್ಕೊಂಡು ಆ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಒಂದು ಪುಣ್ಯದ ಕೆಲಸ ಆಗಿದೆ ಅಂತೇಳಿ ನನಗೆ ಸಾರ್ಥಕ ಭಾವನೆ ನನ್ನಲ್ಲಿ ಇದೆ. ಯಾರೇನೇ ಹೇಳಿದ್ರು ಕೂಡ ಈ ರಾಜ್ಯದ 6.5 ಕೋಟಿ ಜನರ ಆರೋಗ್ಯವನ್ನು ವಿಚಾರಿಸುವಂಥದ್ದು, ಅವರ ಪ್ರಾಣ ರಕ್ಷಣೆಯನ್ನು ಮಾಡುವಂಥದ್ದು, ಜೀವ ರಕ್ಷಣೆ ಅಂತ ಮಾಡಿರುವಂಥ ಕೆಲಸ, ಆ ಒಂದು ಭಾವನೆ ನನ್ನಲ್ಲಿದೆ. ಅದು ಯಾವಾಗಲೂ ಕೂಡ ಇರ್ತದೆ. ಅದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ 65 ಕೆರೆಗಳಿಗೆ ನೀರು ತುಂಬಿಸಿದ್ದೀವಿ. ವೈದ್ಯಕೀಯ ಕಾಲೇಜನ್ನು ತಂದಿದ್ದೀನಿ ಹೊಸ ಜಿಲ್ಲೆಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ತಂದಿದ್ದೀನಿ. ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ನಂದಿ ಬೆಟ್ಟದ ಕೇಬಲ್ ಕಾರನ್ನು, ರೋಪ್ವೇಯನ್ನು ಭಾಳ ವರ್ಷಗಳ ಒಂದು ಬೇಡಿಕೆ ಇತ್ತು, ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಿದ್ದೀನಿ. ಇಶಾ ಫೌಂಡೇಶನನ್ನು ಸದ್ಗುರುಗಳಿಗೆ ಮನವಿ ಮಾಡಿ ಆ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿ ಅದು ಇಡೀ ರಾಜ್ಯದಲ್ಲ ದೇಶದಲ್ಲಿ ಇವತ್ತು ಖ್ಯಾತಿಯನ್ನು ಗಳಿಸ್ತಾ ಇದೆ. ಉದಾಹರಣೆಗೆ, ಅಲ್ಲಿ ಅವರು ಬರೋಕ್ಕಿಂತ ಮುಂಚೆ 2 ವರ್ಷಗಳ ಹಿಂದೆ ಅಲ್ಲಿ ಭೂಮಿಯ 1 ಎಕರೆ ಜಮೀನು 20 ಲಕ್ಷ ಇತ್ತು. ಇವತ್ತು 3 ಕೋಟಿ ಕೊಟ್ಟರು 1 ಎಕರೆ ಜಮೀನಿಲ್ಲ. ಇದು ರೈತರಿಗೆ ನಾನು ಮಾಡಿರ್ತಕ್ಕಂಥ ಸೇವೆ. ಇವತ್ತು ಅಲ್ಲಿ ವಹಿವಾಟು 20 ಪಟ್ಟು ಜಾಸ್ತಿ ಆಗಿದೆ. ಅದು ಹೋಟೆಲ್ ಉದ್ದಿಮೆ ಇರಲಿ, ರೇಷನ್ ಅಂಗಡಿ ಇರಲಿ, ತರಕಾರಿ ಅಂಗಡಿ ಇರಲಿ, ಹಣ್ಣಿನ ಅಂಗಡಿ ಇರಲಿ, ಮಾಲ್ಗಳಿರಲಿ, 1 to 20 ಟೈಮ್ಸ್ ಜಾಸ್ತಿ ಆಗಿದೆ. ಹೀಗೆ ಒಂದು ವಿಷನನ್ನು ಇಟ್ಕೊಂಡು, ದೂರದೃಷ್ಟಿಯನ್ನು ಇಟ್ಕೊಂಡು, ಯಾವ ಅಗತ್ಯಗಳು ಏನು ಬೇಕು ಬೇಡ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಸಮಸ್ಯೆ